ಎಲ್ಲರಿಗೂ ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಸ್ಪರ್ಧಾ ಸ್ಫೂರ್ತಿಯಲ್ಲಿ ಇರುವಂಥ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಾನು ತೆಗೆದುಕೊಂಡಿದ್ದೀನಿ. ಇದು KE ಮತ್ತು KPSC ನಡೆಸಿರುವಂಥ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳು. ಓಕೆನಾ? ಈ ಪ್ರಶ್ನೆಗಳನ್ನು ನಾವು ಬಿಡಿಸ್ತಾ ಹೋಗೋಣ. ಮುಂಬರುವ ಅನೇಕ ಎಕ್ಸಾಮ್ಗಳು, ಓಕೆ, KE ಮತ್ತು KPSC ನಡೆಸುವಂಥ ಎಲ್ಲ ಎಕ್ಸಾಮ್ಗಳಿಗೆ ಮತ್ತು ಟೆಟ್ಗೂ ಕೂಡ ಇದು ಅನುಕೂಲ ಆಗುತ್ತೆ. ಸೊ ಹಂಗಾಗಿ ಇಲ್ಲಿರುವಂಥ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಸ್ನೇಹಿತರೆ. ಓಕೆನಾ? ಓಕೆ, ಮೊದಲನೇದಾಗಿ ನೋಡಿ, ಕರ್ನಾಟಕದ ರಾಜ್ಯದ ಅಕ್ಷಾಂಶಿಕ ವಿಸ್ತಾರವು ಎಷ್ಟು ಅನ್ನುವಂಥದ್ದು ನೋಡಿ. ಯಾವುದು ಆನ್ಸರ್ ನೋಡಿ, ಇಲ್ಲಿ ಆನ್ಸರ್ ಬಂದು 2 ನೋಡಿ. 2 ಯಾವುದು ಅಂತಂದರೆ 11.31 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 18.45 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೂ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಸ್ನೇಹಿತರೆ. ಓಕೆ, ಇಲ್ಲಿ ಸೆಕೆಂಡ್ ಕ್ವಶನ್ಸ್ ನೋಡಿ. ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಇಲ್ಲಿ ಪಟ್ಟಿ 1ಕ್ಕೂ ಮತ್ತು ಪಟ್ಟಿ 2ಕ್ಕೂ ಸಂಬಂಧಿಸಿದಂತೆ ನೀವು ಏನು ಮಾಡಬೇಕು ಅಂತಂದರೆ ಹೊಂದಿಸಿ ಬರಿಬೇಕು. ಓಕೆನಾ? ಹೊಂದಿಸಿ ಬರಿಬೇಕು ನೋಡಿ. ಇಲ್ಲಿ ಯಾವುದಕ್ಕೆ ನೋಡಿ, ಇಲ್ಲಿ ABCD ಕೊಟ್ಟಿದ್ದಾರೆ. ಸೊ ಈ ಕಡೆ 1 2 3 ಕೊಟ್ಟಿದ್ದಾರೆ. ಇದು ಇಂಥವುದು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೀವು ಹೊಂದಿಸಿ ಬರಿಬೇಕಾಗ್ತದೆ ನೋಡಿ ಸ್ನೇಹಿತರೆ. ಓಕೆನಾ? ಸೊ ಇಲ್ಲಿ ಊರುಗಳ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಘಟ್ಟಗಳು ಯಾವ್ದು ಅಂತ ಕೊಟ್ಟಿದ್ದಾರೆ. ಓಕೆನಾ? ಮೊದಲನೇದು ನೋಡಿ, ಆಗುಂಬೆ ಘಟ್ಟ ಎಲ್ಲಿ ಬರುತ್ತೆ? ಸೊ ಐಡಿಯಾ ಇದೆಯಾ? ಓಕೆ, ಶಿವಮೊಗ್ಗ ಮತ್ತು ಉಡುಪಿ ಅಲ್ಲಿ ಬರುತ್ತೆ. ನೆಕ್ಸ್ಟು ಚಾಮುಂಡಿ ಘಟ್ಟ ಎಲ್ಲಿ ಬರುತ್ತಪ್ಪ? ಚಾಮುಂಡಿ ಘಟ್ಟ ಮಂಗಳೂರು ಮತ್ತು ಚಿಕ್ಕಮಗಳೂರು ಕಡೆ ಬರುತ್ತೆ ಇದು. ನೆಕ್ಸ್ಟ್ ಉಳಿಕಲ್ ಘಟ್ಟ ಇದೆಲ್ಲಿ ಬರುತ್ತೆ? ಉಳಿಕಲ್ ಘಟ್ಟ ನಿಮಗೆ ಶಿವಮೊಗ್ಗ ಮತ್ತು ಕುಂದಾಪುರದಲ್ಲಿ ಬರುತ್ತೆ. ನೆಕ್ಸ್ಟ್ ಶಿರ್ಡಿ ಘಟ್ಟ ಇದು ಎಲ್ಲಿ ಬರುತ್ತೆ ಅಂದರೆ ಇದು ಸಕಲೇಶ್ಪುರ ಮತ್ತು ಮಂಗಳೂರು ಮಧ್ಯದಲ್ಲಿ ಬರುವಂಥದ್ದು ನೋಡಿ. ಓಕೆನಾ? ಸೊ ಹಂಗಾದ್ರೆ ಇದಕ್ಕೆ ಆನ್ಸರ್ ಯಾವುದಾಗುತ್ತೆ ನೋಡಿ. ಆನ್ಸರ್ ಯಾವತ್ತಾಗುತ್ತೆ ಅಂತಂದರೆ 1ಕ್ಕೆ 4 ಆದರೆ, ಆಮೇಲೆ ಹಾಗೆ 3 ಆದರೆ, ಓಕೆ ಇಲ್ಲಿದೆ ನೋಡಿ. ಓಕೆ, ಎಗೆ 4 ಬಿಗೆ 2 ಅಂದರೆ ಆನ್ಸರ್ ಇದಾಗುತ್ತೆ. ಓಕೆನಾ? ಓಕೆ, ಆನ್ಸರ್ ಇದಾಗುತ್ತೆ ಅಲ್ಲ ಸ್ನೇಹಿತರೆ? ಓಕೆ, ನೆಕ್ಸ್ಟ್ ಕ್ವಶನನ್ನು ನಾವು ನೋಡೋಣ. ನೆಕ್ಸ್ಟ್ ಕ್ವಶನ್ನು, ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ನೋಡಿ. ಯಾವುದು ಸರಿಯಾದ ಜೋಡಿ ಇದೆ? ಆಗುಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿಗೆ ಸೇರ್ತದಾ? ಅಥವಾ ಎರಡನೇದು ನೋಡಿ, ಶಿರ್ಡಿ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರವನ್ನು ಸೇರ್ತದೆ. ಮೂರನೇದು ಉಲಿಕಲ್ ಘಾಟ್ ಹಾಸನ ಸಕಲೇಶ್ಪುರ ಮತ್ತು ಮಂಗಳೂರನ್ನು ಸೇರುತ್ತದೆ. ಚಾರ್ಮುಡಿ ಘಾಟ್ ಮಂಗಳೂರು ಮತ್ತು ಉಡುಪಿಯನ್ನು ಸೇರ್ತದೆ. ಯಾವುದು ನೋಡಿ? ಓಕೆ, ಪ್ರೀವಿಯಸ್ ಕ್ವಶನ್ ಮಾಡಿದ್ವಲ್ಲ, ಸೊ ಅಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಇದನ್ನು ಆನ್ಸರ್ ಮಾಡುವುದು. ಯಾವುದು ನೋಡಿ ಆನ್ಸರ್? ಓಕೆ, ಆನ್ಸರ್ ಇಲ್ಲಿ ಓಕೆ ಮೊದಲನೇದು ನೋಡಿ ಆನ್ಸರ್, ಆಗುಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿಯನ್ನು ಸೇರುತ್ತದೆ. ಇದು ಸರಿಯಾದ ಉತ್ತರ. ಓಕೆನಾ? ನೆಕ್ಸ್ಟ್ ಕ್ವಶನನ್ನು ನೋಡಿ, ಕರ್ನಾಟಕ ಈ ಕೆಳಗಿನ ಯಾವ ಜಿಲ್ಲೆಯು ಈಶಾನ್ಯ ಸಂಕ್ರಮಣ ವಲಯದಲ್ಲಿ ಸ್ಥಿಮಿತವಾಗಿದೆ? ಯಾವುದು? ಎ ಕಲಬುರಗಿ ಯಾದಗಿರಿನ, ಬಿ ಬೀದರ್ ಮತ್ತು ಕಲಬುರಗಿನ, ಯಾದಗಿರಿ ಮತ್ತು ರಾಯಚೂರ, ಅಥವಾ ರಾಯಚೂರು ಮತ್ತು ಬೀದರ್? ಯಾವುದು ಆನ್ಸರ್ ನೋಡಿ? ಓಕೆ, ಇಲ್ಲಿ ಆನ್ಸರ್ ಬಂದು ನೋಡಿ ಬೀದರ್ ಮತ್ತು ಕಲಬುರಗಿ ಸರಿಯಾದ ಆನ್ಸರ್ ನೋಡಿ ಇದು. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತದ ಅತಿ ಪುರಾತನ ಬಂಡೆಗಳು ಯಾವ ಸ್ಥಳದಲ್ಲಿ ಕಂಡು ಬಂದಿವೆ? ಓಕೆ, ಯಾವ ಸ್ಥಳದಲ್ಲಿ ಕಂಡು ಬಂದಿವೆ ಹೇಳಬೇಕು. ಆನ್ಸರ್ ಕಮೆಂಟ್ಸಲ್ಲಿ ನೀವು ಕಮೆಂಟ್ಸನ್ನು ಕೊಡ್ಬೋದು ನೋಡಿ. ಧಾರವಾಡ ಪ್ರದೇಶ ಕರ್ನಾಟಕದಲ್ಲ, ಅಥವಾ ಅರಾವಳಿ ವಲಯ ರಾಜಸ್ಥಾನದಲ್ಲ, ವಿಂಧ್ಯ ವಲಯ ಮಧ್ಯಪ್ರದೇಶದಲ್ಲ, ಅಥವಾ ಶಿವಾಲಿಕ್ ವಲಯ ಪಂಚಾಂಗದಲ್ಲ? ಎಲ್ಲಿ ಯಾವುದು ಆನ್ಸರ್ ಇರಲಿಕ್ಕೆ? ಧಾರವಾಡ ಪ್ರದೇಶ್ ಕರ್ನಾಟಕದಲ್ಲಿ ನೋಡಿ. ಸರಿಯಾದ ಉತ್ತರ ಧಾರವಾಡ ಪ್ರದೇಶ್ ಕರ್ನಾಟಕ ಅಂತ ಹೇಳಿ. ಓಕೆನಾ? ನಮ್ಮ ಒಂದು ರಾಜ್ಯದಲ್ಲಿ ಬರುತ್ತೆ ನೋಡಿ ಸ್ನೇಹಿತರೆ.
ಓಕೆನಾ. ನೆಕ್ಸ್ಟ್ ಕ್ವಶನನ್ನು ಓದಿ. ನೆಕ್ಸ್ಟ್ ಕ್ವಶನ್, ಭಾರತದ ಈ ಕೆಳಗಿನ ಹುಲಿ ಮೀಸಲು ಅರಣ್ಯ ಮತ್ತು ಅವುಗಳ ನೆಲೆಗಳನ್ನು ಹೊಂದಿಸಿ. ಓಕೆನಾ. ಇಲ್ಲಿ ಹುಲಿ ಮೀಸಲು ಪ್ರದೇಶಗಳನ್ನು, ಅರಣ್ಯಗಳನ್ನು ಕೊಟ್ಟಿದ್ದಾರೆ, ಈ ಕಡೆ ಸ್ಥಳಗಳನ್ನ ಕೊಟ್ಟಿದ್ದಾರೆ. ಯಾವುದು ಸರಿಯಾದ ಉತ್ತರ ಅಂಥೇಳಿ ನೀವು ನೋಡಬೇಕು. ಓಕೆ. ಕಾಳಿ ಮೀಸಲು ಅರಣ್ಯ ಕರ್ನಾಟಕನ, ತಲಕಾಡು ಮಂಡನ್ ತುರೈನ್ ತಮಿಳ್ನಾಡ, ಅಥವಾ ಪಾರ್ಂಬಿಕಂ ಕಲಂ ಇದು ಕೇರಳನ? ಯಾವುದು ಆನ್ಸರ್ ನೋಡಿ. ಆನ್ಸರ್ ಈ ಮೇಲೆ ನೀಡಲಾಗಿರುವ ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗಿದೆ? ಇಲ್ಲಿ ಎಲ್ಲ ಜೋಡಿ ಕೂಡ ಸರಿಯಾಗಿ ಹೊಂದಿಕೆಯಾಗಿದೆ. ಹಂಗಾಗಿ ಇಲ್ಲಿ ಆನ್ಸರ್ ಬಂದು ಮೇಲಿನ ಎಲ್ಲವೂ, ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಆಗಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಯಾವ ಜಿಲ್ಲೆಯಲ್ಲಿದೆ? ಇದು ಈಸಿ ಕ್ವಶನ್ ನೋಡಿ. ಗದಗಲ್ಲಿದೆಯಾ, ಹಾಸನದಲ್ಲಿದೆಯಾ, ಚಿಕ್ಕಮಗಳೂರಲ್ಲಿದೆಯಾ, ಧಾರವಾಡದಲ್ಲಿದೆಯಾ? ಎಲ್ಲಿದೆ? ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆ ಇದೆ? ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ನೋಡಿ ಸ್ನೇಹಿತರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಓಕೆನಾ. ನೆಕ್ಸ್ಟು, ಗೋಲ್ ಗುಂಬಜ್ ಎಲ್ಲಿದೆ? ಗೋಲ್ ಗುಂಬಜ್ ಎಲ್ಲಿದೆ? ಬೀದರಲ್ಲಿದೆಯಾ? ಓಕೆ, ಇದು ವಿಜಯಪುರ ಆಗಬೇಕಾಗಿತ್ತು ನೋಡಿ. ವಿಜಯಪುರದಲ್ಲಿದೆಯಾ, ಅಥವಾ ಕಲಬುರಗಿಯಲ್ಲಿದೆಯಾ, ಅಥವಾ ಧಾರವಾಡದಲ್ಲಿದೆ? ಎಲ್ಲಿದೆ ಆನ್ಸರ್? ಆನ್ಸರ್ ಬಂದು ವಿಜಯಪುರ ನೋಡಿ ಸ್ನೇಹಿತರೆ, ವಿಜಯಪುರದಲ್ಲಿ ಇದೆ. ಓಕೆ, ವಿಜಯಪುರದಲ್ಲಿದೆ. ಎಲ್ಲಿದೆ? ವಿಜಯಪುರದ. ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟು, ಹಂಪಿ ಡ್ಯಾಶ್ನಲ್ಲಿದೆ. ಹಂಪಿ ಎಲ್ಲಿದೆ? ಮಂಡ್ಯದಲ್ಲಿದೆಯಾ, ಹಾಸನ ಇದೆಯಾ, ರಾಯಚೂರು ಇದೆಯಾ, ಬಳ್ಳಾರಿ ಇದೆಯಾ? ಎಲ್ಲಿದೆ ಆನ್ಸರ್? ಓಕೆ, ಯಾವುದು ಆನ್ಸರ್ ನೋಡಿ. ಇದು ಹಂಪಿ ಬಳ್ಳಾರಿಯಲ್ಲಿದೆ ನೋಡಿ ಸ್ನೇಹಿತರೆ, ಬಳ್ಳಾರಿಯಲ್ಲಿದೆ ಹಂಪಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ಅನ್ನು ನಾವು ನೋಡೋಣ. ಕರ್ನಾಟಕದ ಕೆಳಗಿನ ಶಿಖರಗಳನ್ನು ಅವುಗಳ ಎತ್ತರದ ಇಳಿಕೆಯ ಕ್ರಮದಲ್ಲಿ ಜೋಡಿಸ್ಬೇಕು ನೋಡಿ ಸ್ನೇಹಿತರೆ. ಅಂದರೆ ಇವುಗಳ ಹೈಟು ಎಷ್ಟೆಷ್ಟು ಅಂತ ಗೊತ್ತಿದ್ರೆ ಮಾತ್ರ ನಮಗೆ ಓಕೆ ಅವುಗಳ ಎತ್ತರದ ಇಳಿಕೆಯ ಕ್ರಮದಲ್ಲಿ ನಾವು ಜೋಡಿಸ್ಬೋದಾಗಿದೆ. ಓಕೆನಾ. ಸೊ ನೋಡಿ, ಅಬ್ಸರ್ವ್ ಮಾಡಿ. ಬಟ್ ಇಂಟರ್ನೆಟ್ಟಲ್ಲಿ ಮುಳ್ಳಯ್ಯನಗಿರಿ ಅದರ ಎತ್ತರ ಎಷ್ಟು, ಬಾಬಾ ಬುಡನ್ಗಿರಿ ಎಷ್ಟು, ಅದನ್ನೆಲ್ಲನೂ ಆರ್ಡರ್ ವೈಸ್ ಬರ್ಕೊಂಡು ಇದಕ್ಕೆ ಬೇಕಾದರೆ ಉತ್ತರವನ್ನು ನೀವು ನೀಡ್ಬೋದು. ಓಕೆನಾ. ಒಂದು ಹತ್ರ ನೋಟ್ಸ್ ಬರೆದು ಇಟ್ಕೊಳ್ರಿ. ಓಕೆನಾ. ಇಲ್ಲಿ ಮೊದಲನೇದಾಗಿ ನೋಡಿ, ಇದು ಫಸ್ಟ್ ಬರುತ್ತೆ ಎತ್ತರದಲ್ಲಿ. ಓಕೆನಾ. ನೆಕ್ಸ್ಟ್ ಇದು ಬರುತ್ತೆ ನೋಡಿ, ಬಾಬಾ ಬುಡನ್ಗಿರಿ. ಥರ್ಡ್ ನಿಮಗೆ ಇದು ಬರುತ್ತೆ. ಓಕೆನಾ, ಪುಷ್ಪಗಿರಿ ಬರುತ್ತೆ. ಅದಾದಮೇಲೆ ನಿಮಗೆ ಫೋರ್ತ್ ಇದು ಬರುತ್ತೆ ನೋಡಿ, ಆಮೇಲೆ ಫಿಫ್ತ್ ಇದು ಬರುತ್ತೆ. ಯಾವುದಿದೆ ಆ ಥರ ಆನ್ಸರ್ ನೋಡಿ. ಓಕೆನಾ. ಎ ಬಿ ಇ, ಯಾವುದಿದೆ? ಇಲ್ಲಿದೆ ಆನ್ಸರ್, ಎ ಬಿ ಇ. ಓಕೆನಾ. ಥರ್ಡ್ ಈಸ್ ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಕ್ವಶನನ್ನು ನೋಡಿ. ನೆಕ್ಸ್ಟ್ ಕ್ವಶನನ್ನು, ಪ್ರದೇಶದ ಪ್ರಕಾರ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು? ರಾಮನಗರನ, ಚಿಕ್ಕಬಳ್ಳಾಪುರನ, ಕೊಡಗು ಅಥವಾ ಬೆಂಗಳೂರು ನಗರ? ಓಕೆ, ಇಲ್ಲಿ ಪ್ರದೇಶದ ಪ್ರಕಾರ ಕೇಳಿದ್ದಾರೆ ನೋಡಿ. ಇದು ಅಬ್ಸರ್ವ್ ಮಾಡ್ಬೇಕು ನೀವು. ಕೆಲವೊಬ್ಬರು ಚಿಕ್ಕ ಜಿಲ್ಲೆ ಅಂತಂದ್ರೆ ಸಡನ್ನಾಗಿ ಹಾಕ್ಬಿಡ್ತೀರಿ. ಇಲ್ಲಿ ಯಾವ ಪ್ರಕಾರ ಕೇಳಿರ್ತಾರೆ? ಪ್ರದೇಶದ ಪ್ರಕಾರ ಕೇಳಿದ್ದಾರೆ ಇಲ್ಲಿ. ಓಕೆನಾ. ಆನ್ಸರ್ ಯಾವುದು ಅಂಕಾದ್ರೆ? ಓಕೆ, ಬೆಂಗಳೂರು ನಗರ ಸರಿಯಾದ ಆನ್ಸರ್. ಇದಕ್ಕೆ ಬೆಂಗಳೂರು ನಗರ ಸರಿಯಾದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡಿ. ವಿಸ್ತೀರ್ಣದಲ್ಲಿ ಕರ್ನಾಟಕದಲ್ಲಿರುವ ಅತಿ ದೊಡ್ಡ ಜಿಲ್ಲೆ ಯಾವುದು? ವಿಸ್ತೀರ್ಣದಲ್ಲಿ ಕರ್ನಾಟಕದಲ್ಲಿ ಇರುವಂಥ ಅತಿ ದೊಡ್ಡ ಜಿಲ್ಲೆ ಯಾವುದು? ಓಕೆ ನೋಡಿ, ಆಪ್ಷನ್ಸ್ ಇದಾವೆ ನೋಡಿ. ಇಲ್ಲಿ ಬೆಂಗಳೂರು ಇದೆ, ಬೆಳಗಾವಿ ಇದೆ, ತುಮಕೂರು ಇದೆ, ವಿಜಯಪುರ ಇದೆ. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದು? ಓಕೆ, ಬೆಳಗಾವಿ ಇದರ ಸರಿಯಾದ ಉತ್ತರ ನೋಡಿ. ಬೆಳಗಾವಿ ಸರಿಯಾದ ಉತ್ತರ. ಓಕೆನಾ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಕರ್ನಾಟಕದ ಈ ಕೆಳಗಿನ ಸ್ಥಳಗಳಲ್ಲಿ ಯಾವುದನ್ನು ದಕ್ಷಿಣದ ಚಿರಪುಂಜಿ ಅಂಥೇಳಿ ನಾವು ಕರಿತೀವಿ? ಯಾವುದನ್ನು ಕರಿತೇವೆ? ಕೆಮ್ಮನಗುಂಡಿನ ಅಂತ, ಅಥವಾ ಆಗುಂಬೆನ, ಚಿಂಚೋಳಿನ, ಅಥವಾ ಗೋಕಾಕ್? ಯಾವುದು ಆನ್ಸರ್? ಓಕೆ, ಇಲ್ಲಿ ಆನ್ಸರ್ ಬಂದು ಆಗುಂಬೆ ಇದು ಸರಿಯಾದ ಉತ್ತರ ಆಗಿರ್ತದೆ. ಆಗುಂಬೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಸ್ನೇಹಿತರೆ.
ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಭಾರತ ಮತ್ತು ಕರ್ನಾಟಕದ ಪ್ರಾಕೃತಿಕ ಭೌಗೋಳಿಕ ಸಂಬಂಧಿಸಿದಂತೆ ಕೆಳಗಂಡ ವಿವರಣೆಯನ್ನ ಪರಿಶೀಲಿಸಿ. ಇದರಲ್ಲಿ ಯಾವುದು ಆನ್ಸರ್ ಅನ್ನುವಂಥದ್ದನ್ನು ನೀವು ಕರ್ನಾಟಕದ್ದು ಮತ್ತು ಭಾರತದ್ದು ಏನಾದರೂ ನೀವು ಜಿಯೋಗ್ರಫಿ ಓದ್ಕೊಂಡಿದ್ರೆ ಇದನ್ನು ನಾವು ಓಕೆ ಆನ್ಸರನ್ನು ಮಾಡ್ಬೋದು. ನೋಡಿ, ಇದು ಸರಿನಾ? ನೋಡಿ, ಪಶ್ಚಿಮದಲ್ಲಿ ಹರಿಯುವ ಕರ್ನಾಟಕದ ನದಿಗಳನ್ನು ಗರಿಷ್ಠ ಹರಿವಿನ ಅವುಗಳ ಕೆಳ ವಿಸ್ತಾರದಿಂದ ಪೂರ್ವ ದಿಕ್ಕಿನಲ್ಲಿ ಹರಿಯುವ ನದಿಗಳಿಗೆ ಸಂಪರ್ಕಿಸಬಹುದು. ಓಕೆ, ನೋಡಿ ಆನ್ಸರ್ ಯಾವುದು ಅಂದರೆ ನನಗೆ ಅನಿಸಿದ ಪ್ರಕಾರ ಎರಡು ತಪ್ಪು ಅನಿಸುತ್ತೆ ನೋಡಿ. ಓಕೆ, ಇಲ್ಲಿ ಪೂರ್ವ ದಿಕ್ಕು ಅಲ್ಲ, ಇದು ಉತ್ತರ ದಿಕ್ಕಿನಲ್ಲಿ ಹರಿಯುವ ನದಿಗಳಿಗೆ ಸಂಪರ್ಕಿಸಬಹುದು. ಪಶ್ಚಿಮದ ಹರಿಯುವಂಥ ನದಿಗಳೇನಿದೆಯಲ್ಲ ಉತ್ತರ ದಿಕ್ಕಿನಲ್ಲಿ ಸಂಪರ್ಕಿಸಬಹುದು. ಹಿಂಗಾಗಿ ಇದು ನಾವು ಫಸ್ಟ್ ತಪ್ಪಂತ ಹೇಳ್ಬೋದು. ಸೊ ಇದು ಇಂಡೋ ಗೆಜೆಟೆಡ್ ಮೈದಾನವು ದಕ್ಷಿಣ ಭಾರತಕ್ಕಿಂತ ಎತ್ತರವಾದ ಸರಾಸರಿ ಉನ್ನತಿಯೊಂದಿಗೆ ಸರ್ವಋತು ನದಿಗಳನ್ನು ಹೊಂದಿದೆ. ಓಕೆ, ಇದು ಕೂಡ ತಪ್ಪಾಗುತ್ತೆ. ಹಾಗಾದರೆ ಎ ಮತ್ತು ಬಿ ಎರಡು ತಪ್ಪು. ಆನ್ಸರ್ ಯಾವುದು ಅಂದರೆ 4, ಎ ಮತ್ತು ಬಿ ಎರಡು ತಪ್ಪು ಆನ್ಸರ್ ಆಗಿರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ 15th ಕ್ವಶನ್ ಏನಿದೆ ಅಂತ ಹೇಳಿದರೆ, ಮಲ್ಪೆ ಬಳಿ ಇರುವ ಸೆಂಟ್ ಮೇರಿಸ್ ದ್ವೀಪದ ಸ್ಥಳೀಯ ಹೆಸರೇನು? ಓಕೆ, ಆಪ್ಷನ್ಸ್ ಇದಾವೆ ನೋಡಿ. ಫಿಜನ್ ದ್ವೀಪನ ಅಥವಾ ತೋನ್ಸ್ಪರ್ ದ್ವೀಪನ ಅಥವಾ ನೇತ್ರಾಣಿ ದ್ವೀಪನ ದರಿಯಾ ಬಹದ್ದೂರ್ ಗರ್, ಅದು ಯಾವುದು ಆನ್ಸರ್ ನೋಡಿ. ಇದರಲ್ಲಿ ಯಾವುದು ಆನ್ಸರ್? ಇದು ತೋನ್ಸೆ ಪರ್ ದ್ವೀಪ ಸರಿಯಾದ ಆನ್ಸರ್. ಸರಿಯಾದ ಉತ್ತರ ಬಂದು ತೋನ್ಸೆ ಪರ್ ದ್ವೀಪ. ಓಕೆನಾ? ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ ನಾವು. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟಿದೆ ನೋಡಿ ಸ್ನೇಹಿತರೆ. ಶೇಕಡ 5.85, ಶೇಕಡ 6.35, ಶೇಕಡ 8.36, ಶೇಕಡ 3.55. ಯಾವುದು ಆನ್ಸರ್? ಸರಿಯಾದ ಉತ್ತರ ಯಾವುದು ಹೇಳಿ. ಓಕೆ, ಇಲ್ಲಿ ಸರಿಯಾದ ಆನ್ಸರ್ ಬಂದು ಶೇಕಡ 5.85 ಇದೆ ನೋಡಿ ಸ್ನೇಹಿತರೆ. ಅಂದರೆ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟಿದೆ ಅಂತ ಹೇಳಿದರೆ ನಿಮಗೆ ಶೇಕಡ 5.85 ಇದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಹಾಗೆ ನೆಕ್ಸ್ಟ್ ಕ್ವಶನ್ ಅನ್ನು, ಕರ್ನಾಟಕದಲ್ಲಿ ಬ್ಯಾಟರೈಟ್ ಮಣ್ಣಿನ ಬೃಹತ್ ಪ್ರದೇಶದ ಹೊಂದಿರುವಂತಹ ಜಿಲ್ಲೆಗಳು ಸರಾಸರಿ ಅನುಕ್ರಮವಾಗಿ ಕೆಳಗಂಡಂತೆ ಇದೆ. ಇದು ಅನುಕ್ರಮವಾಗಿ ಆಗಬೇಕಾಗಿತ್ತು ನೋಡಿ ಸ್ನೇಹಿತರೆ. ಓಕೆನಾ? ಯಾವ್ದು ನೋಡಿ ಆನ್ಸರ್ ಯಾವುದು? ಬಿಜಾಪುರ, ಬಾಗಲಕೋಟೆ, ಬೀದರ, ಅಥವಾ ಗುಲ್ಬರ್ಗ, ಯಾದಗಿರಿ, ರಾಯಚೂರ, ಅಥವಾ ಶಿವಮೊಗ್ಗ, ಚಿತ್ರದುರ್ಗ, ಕೊಪ್ಪಳನ, ಅಥವಾ ಕೊಡಗು, ದಕ್ಷಿಣ ಕನ್ನಡ, ಉಡುಪಿನ? ಯಾವುದು ಆನ್ಸರ್ ನೋಡಿ. ಯಾವುದು ಆನ್ಸರ್ ಇದರಲ್ಲಿ? ಬೇಗ ಹೇಳಬೇಕು. ಓಕೆ, ಇದರಲ್ಲಿ 4th ಆನ್ಸರ್ ನೋಡಿ ಸ್ನೇಹಿತರೆ. 4th ಕೊಡಗು, ದಕ್ಷಿಣ ಕನ್ನಡ ಮತ್ತು ಉಡುಪಿ, ಇದು ಸರಿಯಾದ ಆನ್ಸರ್ ಆಗಿರುತ್ತೆ ನೋಡಿ ಸ್ನೇಹಿತರೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಕಪ್ಪು ಮಣ್ಣು ಬೆಳೆಯಲು ಡ್ಯಾಶ್ ಹೆಚ್ಚು ಸೂಕ್ತವಾಗಿದೆ ನೋಡಿ ಸ್ನೇಹಿತರೆ. ಓಕೆ, ಅರ್ಥ ಆಯ್ತಾ ಕ್ವಶನ್ನು? ಕಪ್ಪು ಮಣ್ಣು ಡ್ಯಾಶ್ ಬೆಳೆಯಲು. ಓಕೆ, ಇದು ಕಪ್ಪು ಮಣ್ಣು ಡ್ಯಾಶ್ ಬೆಳೆಯಲು ಆಗಬೇಕಾಗಿತ್ತು ನೋಡಿ ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಡ್ಯಾಶ್ ಬೆಳೆಯಲು ಹೆಚ್ಚು ಸೂಕ್ತವಾಗಿದೆ. ಏನನ್ನು ಬೆಳೆಯಲು ಹೆಚ್ಚು ಸೂಕ್ತವಾಗಿದೆ? ಕಪ್ಪು ಮಣ್ಣಲ್ಲಿ ಸೇಬು ಬೆಳಿಬೋದಾ, ಅಥವಾ ದ್ರಾಕ್ಷಿ ಬೆಳಿಬೋದಾ, ತೆಂಗಿನಕಾಯಿ ಬೆಳಿಬೋದಾ, ಹತ್ತಿ ಬೆಳಿಬೋದಾ? ಓಕೆ, ನಮ್ಮ ಈ ಉತ್ತರ ಕರ್ನಾಟಕದ ಮಂದಿಗೆ ಗೊತ್ತಿರುತ್ತೆ ಇದು ಆನ್ಸರ್ ಯಾವುದು. ಓಕೆ, ಹತ್ತಿ ಬೆಳೆಯಲು ಸೂಕ್ತವಾಗಿದೆ. ಓಕೆ, 4th ಆನ್ಸರ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಹತ್ತಿ ಬೆಳೆಯಲು ಈ ಕಪ್ಪು ಮಣ್ಣು ಏನಾಗಿರುತ್ತೆ? ಸೂಕ್ತವಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ.
ಯಾವ ಬಗೆಯ ಮಣ್ಣು ಹೆಚ್ಚಿನ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಹೊಂದಿದೆ? ಕೆಂಪು ಮಣ್ಣ ಅಥವಾ ಜಂಬಿಟ್ಟಿಗೆ ಮಣ್ಣ ಅಥವಾ ಮೆಕ್ಕಲು ಮಣ್ಣ ಅಥವಾ ಜೇಡಿ ಮಣ್ಣ? ಸೊ ಯಾವುದು ಆನ್ಸರ್ ನೋಡಿ ಸ್ನೇಹಿತರೆ, ಇದರಲ್ಲಿ ಆನ್ಸರ್ ಬಂದು ಜೇಡಿ ಮಣ್ಣು. ಜೇಡಿ ಮಣ್ಣು ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಓಕೆನಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕರ್ನಾಟಕದ ಅತ್ಯುನ್ನತ ಶಿಖರ ಯಾವುದು? ಕರ್ನಾಟಕದ ಅತ್ಯುನ್ನತ ಶಿಖರ ಯಾವುದು? ನಂದಿ ಬೆಟ್ಟನ, ಚಾಮುಂಡಿ ಬೆಟ್ಟನ, ಪಶ್ಚಿಮ ಘಟ್ಟಗಳ ಅಥವಾ ಮುಳ್ಳಯ್ಯನಗಿರಿ? ಯಾವುದು ಆನ್ಸರ್ ನೋಡಿ? ಕರ್ನಾಟಕದ ಅತ್ಯುನ್ನತ ಶಿಖರ, ಇದು ಆನ್ಸರ್ ಬಂದು ಮುಳ್ಳಯ್ಯನಗಿರಿ ಸರಿಯಾದ ಉತ್ತರ. ಕರ್ನಾಟಕದ ಅತ್ಯುನ್ನತ ಶಿಖರ ಯಾವುದು ಅಂದರೆ ಮುಳ್ಳಯ್ಯನಗಿರಿ. 21. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ? ಯಾವುದು ಸರಿ ಇಲ್ಲ ಅಂಥೇಳಿ ನೀವು ಇದನ್ನು ಟಿಕ್ ಮಾಡಬೇಕಾಗತ್ತೆ. ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿದ್ವಿ ನಾವು. ಓಕೆನಾ? ಫಸ್ಟ್ ನೋಡಿ, ಚಾರ್ಮುಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರನ್ನು ಜೋಡಿಸುತ್ತದೆ. ಶಿರಡಿ ಘಾಟ್ ಹಾಸನ ಮತ್ತು ಮಂಗಳೂರನ್ನು ಜೋಡಿಸುತ್ತದೆ. ಆಗುಂಬೆ ಘಾಟ್ ಉಡುಪಿಯನ್ನು ಜೋಡಿಸುತ್ತದೆ. ಅಣಶಿ ಘಾಟ್ ಕಾರವಾರ ಮತ್ತು ಧಾರವಾಡವನ್ನು ಜೋಡಿಸುತ್ತದೆ. ಓಕೆ, ಇಲ್ಲಿ ಯಾವುದು ಸರಿ ಇಲ್ಲ ನೋಡಿ. ಸೊ ಇದೆಲ್ಲನೂ ಕೂಡ ನಾವು ಓದಿದ್ದೀವಿ, ಇವೆಲ್ಲನೂ ಓದಿದ್ದೀವಲ್ವ? ಓಕೆ, ಇಲ್ಲಿ ಚಾರ್ಮುಡಿ ಘಾಟ್ ಮತ್ತು ಮಂಗಳೂರು ಮತ್ತು ಚಿಕ್ಕಮಗಳೂರನ್ನು ಜೋಡಿಸಿದೆ, ಇದು ಸರಿ ಇದೆ ಆನ್ಸರ್. ಮತ್ತು ಶಿರಡಿ ಘಾಟ್ ಹಾಸನ ಮತ್ತು ಮಂಗಳೂರನ್ನು ಜೋಡಿಸುತ್ತದೆ, ಇದು ಕೂಡ ಸರಿ ಇದೆ. ಆಗುಂಬೆ ಘಾಟ್ ಉಡುಪಿಯನ್ನು ಜೋಡಿಸುತ್ತದೆ, ಸರಿ ಇದೆ. ಓಕೆನಾ? ಅಣಶಿ ಘಾಟ್ ಕಾರವಾರ ಮತ್ತು ಧಾರವಾಡನ್ನು ಜೋಡಿಸುತ್ತದೆ, ಇದು ರಾಂಗ್ ಇದೆ. ಓಕೆನಾ? ಇವುಗಳಲ್ಲಿ ಯಾವುದು ಸರಿ ಇಲ್ಲ? ಯಾವುದು ಸರಿ ಇಲ್ಲ? ಆನ್ಸರ್ ಬಂದು ನೋಡಿ, ಇದೇ ಆನ್ಸರ್ ಆಗಿರುತ್ತೆ. ಓಕೆನಾ? ಇದೇ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ಎತ್ತರವಾದ ಜಾಗ ಯಾವುದು? ಅತಿ ಎತ್ತರವಾದ ಜಾಗ ನೋಡಿ ಕರ್ನಾಟಕದಲ್ಲಿ. ಆಲ್ರೆಡಿ ಇದು ಕ್ವಶನ್ ಆಗಿದೆ, ಮೇಲೇನೆ ಆಗಿದೆ. ಓಕೆ, ಮುಳ್ಳಯ್ಯನಗಿರಿ. ಓಕೆ, ಅತ್ಯುನ್ನತ ಶಿಖರ ಅಂತ ಕೇಳಿದ್ರು ಕೂಡ ಅದೇನೆ, ಅತಿ ಎತ್ತರವಾದ ಜಾಗ ಅಂತ ಕೇಳಿದ್ರು ಕೂಡ ಅದೇನೆ. ಓಕೆನಾ? ಈ ಕೆಳಗಿನ ಯಾವ ನದಿಯ ಮೂಲ ಪಶ್ಚಿಮ ಘಟ್ಟ ಅಲ್ಲ? ಪಶ್ಚಿಮ ಘಟ್ಟ ಅಲ್ಲ ಯಾವುದು ನೋಡಿ? ಕಾವೇರಿನ, ಗೋದಾವರಿನ ಅಥವಾ ಕೃಷ್ಣನ, ಮಹಾನದಿನ? ಯಾವುದು ಪಶ್ಚಿಮ ಘಟ್ಟದಲ್ಲಿ ಇದು ಬರಲ್ಲ ಅಂತ ಕೇಳ್ತಾರೆ ನೋಡಿ. ಯಾವುದು ಅಂತಂದ್ರೆ ಮಹಾನದಿ. ಮಹಾನದಿ ಈಸ್ ಅ ಕರೆಕ್ಟ್ ಆನ್ಸರ್ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಕರ್ನಾಟಕ ರಾಜ್ಯದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದು? ಅತಿ ದೊಡ್ಡ ಜಿಲ್ಲೆ ಯಾವುದು? ಆಲ್ರೆಡಿ ಈ ಕ್ವಶನ್ ಅನ್ನು ನಾವು ಆಲ್ರೆಡಿ ನೋಡಿದ್ದೇವೆ. ಓಕೆ, ಬೆಳಗಾವಿ ಇದರ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ಶ್ರೀರಂಗಪಟ್ಟಣ ಯಾವ ಜಿಲ್ಲೆಯಲ್ಲಿದೆ? ಶ್ರೀರಂಗಪಟ್ಟಣ ಯಾವ ಜಿಲ್ಲೆಯಲ್ಲಿದೆ? ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ? ಯಾವ ಜಿಲ್ಲೆಯಲ್ಲಿದೆ? ಓಕೆ, ಇದು ಸರಿಯಾದ ಆನ್ಸರ್ ಬಂದು ಮಂಡ್ಯ ಜಿಲ್ಲೆಯಲ್ಲಿದೆ ನೋಡಿ. ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಯಲ್ಲಿದೆ. ನೆಕ್ಸ್ಟ್ ಕ್ವಶನ್ ಯಾವುದು ಅಂದರೆ, ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಸೊ ಇದು ಬೇಸಿಕ್ ಕ್ವಶನ್. ಓಕೆನಾ? ಎಷ್ಟು ಇದಾವೆ ಅಂತ ಹೇಳಿದರೆ ಒಂದೊಂದ್ಸರಿ 28 ಈ 31 ಮಧ್ಯ ನಮಗೆ ಕನ್ಫ್ಯೂಸ್ ಆಗುತ್ತೆ. ಸರಿಯಾದ ಉತ್ತರ ಬಂದು ನೋಡಿ, ಓಕೆ, 31 ಜಿಲ್ಲೆಗಳಿವೆ. 31 ಜಿಲ್ಲೆಗಳಿವೆ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿರುವ ಅತಿ ಎತ್ತರದ ಶಿಖರ ಯಾವುದು? ಕರ್ನಾಟಕದ ಅತಿ ಎತ್ತರ ಶಿಖರ ಮುಳ್ಳಯ್ಯನಗಿರಿ ಬೆಟ್ಟ. ಆಲ್ರೆಡಿ ಎಷ್ಟು ಸರಿ ಕ್ವಶನ್ ಆಗಿದೆ. ಓಕೆ, ರಿಪೀಟ್ ಆಗಿದೆ ನೋಡಿ ಇದು. ಓಕೆನಾ? ನೆಕ್ಸ್ಟ್ 28, 2020ರಲ್ಲಿ ರಾಬರ್ಟ್ ಬ್ರೂಸ್ ಫೂಟ್ ಪುರಾತತ್ವ ಮತ್ತು ಸಂಗ್ರಹಾಲಯವನ್ನ ಕರ್ನಾಟಕದ ಇತ್ತೀಚೆಗೆ ಡ್ಯಾಸ್ ಅಲ್ಲಿ ಸ್ಥಾಪಿಸಲಾಯಿತು. ಎಲ್ಲಿ? ಆಪ್ಷನ್ಸ್ ನೋಡಿ, ಮೈಸೂರು, ಧಾರವಾಡ, ಬಳ್ಳಾರಿ ಮತ್ತು ಬ್ಯಾಂಗ್ಳೂರು. ಯಾವುದು ಆನ್ಸರ್ ಇದರಲ್ಲಿ? ಓಕೆ, ಬಳ್ಳಾರಿ ಈಸ್ ಅ ಕರೆಕ್ಟ್ ಆನ್ಸರ್ ನೋಡಿ. ಬಳ್ಳಾರಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, 29, ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳು ಸಂಧಿಸುವಂತ ಸ್ಥಳ ಯಾವುದು? ಯಾವುದು ನೋಡಿ? ಆಪ್ಷನ್ ಕಾಡ್ಮಾಮ್ ಬೆಟ್ಟಗಳ ಅಥವಾ ಅಣ್ಣಮಲೈ ಬೆಟ್ಟಗಳ, ನೀಲಗಿರಿ ಬೆಟ್ಟಗಳ ಅಥವಾ ಪಳನಿ ಬೆಟ್ಟಗಳ? ಯಾವ ಬೆಟ್ಟಗಳು? ಓಕೆ, ಆನ್ಸರ್ ಮಾಡಿ ಬೇಗ ನೋಡಿ. ಇದರ ಕರೆಕ್ಟ್ ಆನ್ಸರ್ ಬಂದು ನೀಲಗಿರಿ ಬೆಟ್ಟಗಳು ಈಸ್ ಅ ಕರೆಕ್ಟ್ ಆನ್ಸರ್. ನೀಲಗಿರಿ ಬೆಟ್ಟಗಳು ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್
ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಮತ್ತು ಉತ್ತರಿಸಿ. ಓಕೆನಾ? ಫಸ್ಟ್ ಹೇಳಿಕೆಯನ್ನ ನೋಡಿ. 1 ಲಕ್ಷದ್ವೀಪ ದ್ವೀಪಗಳು ಅರಕನ್ಯೂಮ ಪರ್ವತ ಶ್ರೇಣಿಯೊಂದಿಗೆ ಮುಂದುವರಿದು ಶಿಖರವಾಗಿದೆ. ಇದು ಸರಿನಾ? ಯೋಚನೆ ಮಾಡಿ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಬ್ಯಾರಿನ್ ದ್ವೀಪ ಮಾತ್ರ ಕ್ರಿಯಾಶೀಲ ಜ್ವಾಲಾಮುಖಿಯಾಗಿದೆ. ಇದು ಸರಿನಾ? ಅಮಿಡಿವಿ ದ್ವೀಪಗಳು, ಕಣ್ಣನ್ನೂರು ದ್ವೀಪಗಳು, ಅಂಡಮಾನ್ ನಿಕೋಬಾರ್ ದ್ವೀಪಗಳು 2 ಗುಂಪುಗಳಾಗಿವೆ. ಇದು ಸರಿನಾ? ಅಥವಾ ಮಿನಿಕಾಯ್ ಆಗ್ಬೇಕಾಗಿತ್ತು. ಮಿನಿಕಾಯ್ ಇದೊಂದು ದ್ವೀಪವಾಗಿದ್ದು ಕರಾವಳಿಯಿಂದ 250 ಕಿಲೋಮೀಟರ್ ದೂರವಿದೆ. ಓಕೆ, ಇಲ್ಲಿ ನೋಡಿ ಆನ್ಸರ್ ಬಂದು ಇದು ಸರಿಯಾಗಿರ್ತಕ್ಕಂಥದ್ದು. ಯಾವುದು ಅಂದ್ರೆ ಭಾರತದಲ್ಲಿ ಬ್ಯಾರಿನ್ ದ್ವೀಪ ಮಾತ್ರ ಕ್ರಿಯಾಶೀಲ ಜ್ವಾಲಾಮುಖಿಯಾಗಿದೆ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ 4th ಒನ್ ನೋಡಿ. ಓಕೆ, ಮಿನಿಕಾಯ್ ಇದೊಂದು ದ್ವೀಪವಾಗಿದ್ದು ಕರಾವಳಿಯಿಂದ 250 ಕಿಲೋಮೀಟರ್ ಇದೆ. ಓಕೆ, ಇವೆರಡು ಸರಿಯಾಗಿರೋದ್ರಿಂದ 2 ಮತ್ತು 4 ಈಸ್ ಅ ಕರೆಕ್ಟ್ ಆನ್ಸರ್ ನೋಡಿ. ಈಸ್ ಅ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಟಿಪ್ಪು ಡ್ರಾಪ್ ಎಂದು ಪ್ರಸಿದ್ಧವಾಗಿರುವ ನಂದಿ ಬೆಟ್ಟ ಇರುವುದು ಎಲ್ಲಿ, ಯಾವ ಜಿಲ್ಲೆಯಲ್ಲಿ? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲ, ಅಥವಾ ಚಾಮರಾಜ ಜಿಲ್ಲೆಯಲ್ಲ, ಅಥವಾ ಚಿತ್ರದುರ್ಗ ಜಿಲ್ಲೆಯಲ್ಲ, ಅಥವಾ ಕೋಲಾರದಲ್ಲಿ? ಎಲ್ಲಿ ಇದರ ಕರೆಕ್ಟ್ ಆನ್ಸರ್ ನೋಡಿ. ಎಲ್ಲಿ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿಮ್ಗೆ ನಂದಿ ಬೆಟ್ಟ ಕಾಣಿಸ್ತದೆ. ಅಲ್ಲಿ ನಿಮ್ಗೆ ಟಿಪ್ಪು ಡ್ರಾಪ್ ಅಂತ ಹೇಳಿ ನೀವು ನೋಡ್ಬೋದು. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯು ಪದಾತಿ ಪಡೆಯ ತೊಟ್ಟಿಲು ಅಂತ ಹೇಳಿ ಅಂಕಿತ ಉಪನಾಮ ಪದವನ್ನು ಹೊಂದಿದೆ? ಯಾವುದು? ಆಪ್ಷನ್ಸ್ ನೋಡಿ. ಬೆಂಗಳೂರ, ಮೈಸೂರ, ಅಥವಾ ಬೆಳಗಾವಿ, ಅಥವಾ ಬೀದರ್? ಇದರಲ್ಲಿ ಯಾವುದು ಸರಿಯಾದ ಉತ್ತರ? ಇಲ್ಲಿ ಸರಿಯಾದ ಉತ್ತರ ಬಂದು ಬೆಳಗಾವಿ ಈಸ್ ಅ ಕರೆಕ್ಟ್ ಆನ್ಸರ್. ಬೆಳಗಾವಿ ಈಸ್ ಅ ಕರೆಕ್ಟ್ ಆನ್ಸರ್ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಮಲಗಿರುವ ಬುದ್ಧನ ಪರ್ವತ ಯಾವ ಜಿಲ್ಲೆಯಲ್ಲಿದೆ? ಮಲಗಿರುವ ಬುದ್ಧನ ಪರ್ವತ ಕಲಬುರಗಿಯಲ್ಲಿದೆಯಾ, ಯಾದಗಿರಿಯಲ್ಲಿ ಇದೆಯಾ, ಅಥವಾ ಮೈಸೂರಲ್ಲಿ ಇದೆಯಾ, ಅಥವಾ ರಾಮನಗರದಲ್ಲಿ ಇದೆಯಾ? ಎಲ್ಲಿದೆ ಅಂತಂದ್ರೆ ನೋಡೋದಕ್ಕೆ ಬೆಟ್ಟ ಯಾವ ರೀತಿ ಕಾಣಿಸುತ್ತೆ ಅಂದ್ರೆ ಮಲಗಿರುವ ಬುದ್ಧನ ತರ ಕಾಣಿಸುತ್ತೆ. ಎಲ್ಲಿ ಅಂದ್ರೆ ಯಾದಗಿರಿ, ಇಲ್ಲಿ ಕಾಣಿಸುತ್ತೆ ನೋಡಿ ಸ್ನೇಹಿತರೆ, ಯಾದಗಿರಿಯಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ನೋಡಿ, ಮರವಂತೆಯು ಯಾವ ಜಿಲ್ಲೆಯಲ್ಲಿ ಇದೆ? ಎಲ್ಲಿದೆ ಇದು? ಮರವಂತೆಯು ಆಗ್ಬೇಕಾಗಿತ್ತು ನೋಡಿ ಸ್ನೇಹಿತರೆ. ಇದು ಮರವಂತೆಯು ಯಾವ ಜಿಲ್ಲೆಯಲ್ಲಿದೆ? ಉಡುಪಿಯಲ್ಲಿದೆಯಾ, ದಕ್ಷಿಣ ಕನ್ನಡದಲ್ಲಿದೆಯಾ, ಅಥವಾ ಶಿವಮೊಗ್ಗದಲ್ಲಿದೆಯಾ, ಮಂಡ್ಯದಲ್ಲಿದೆ? ಎಲ್ಲಿದೆ? ಉಡುಪಿಯಲ್ಲಿದೆ ನೋಡಿ ಸ್ನೇಹಿತರೆ. ಓಕೆ, ಮರವಂತೆಯು ಉಡುಪಿಯ ಜಿಲ್ಲೆಯಲ್ಲಿದೆ. ನೆಕ್ಸ್ಟ್ ನೋಡಿ, ಕರ್ನಾಟಕದ ಬಿಳಿ ರಂಗಯ್ಯನ ಬೆಟ್ಟದಲ್ಲಿರುವ ಬುಡಕಟ್ಟು ಜನಾಂಗದ ಹೆಸರೇನು? ಬುಡಕಟ್ಟು ಜನಾಂಗ ಇದ್ದಾರೆ ಎಲ್ಲಿ ಅಂತಂದ್ರೆ ಕರ್ನಾಟಕದ ಬಳಿ ರಂಗನ ಬೆಟ್ಟದಲ್ಲಿ. ಅವ್ರನ್ನ ಏನಂತ ಹೇಳಿ ಕರೀತಾರೆ ನೋಡಿ? ಅವ್ರನ್ನ ಬಿಲ್ಲವರು ಅಂತ ಕರೀತಾರ, ಸೋಲಿಗರು ಅಂತ ಕರೀತಾರ? ಆಗ್ಬೇಕಾಗಿತ್ತು ನೋಡಿ. ಸೋಲಿಗರು ಅಂತ ಕರೀತಾರ, ಅಥವಾ ಅಕ್ಕಿಪಿಕ್ಕಿಗಳು, ಅಥವಾ ಕಾಡಕುರುಬರು? ಯಾವ್ದು ಆನ್ಸರ್? ಸೋಲಿಗರು ಈಸ್ ಅ ಕರೆಕ್ಟ್ ಆನ್ಸರ್ ನೋಡಿ. ಸೋಲಿಗರು ಈಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಓಕೆ, ಪಶ್ಚಿಮ ಘಟ್ಟಗಳಲ್ಲಿರುವ ಅರಣ್ಯ ಯಾವ ವಿಧಕ್ಕೆ ಸೇರಿದೆ? ಪಶ್ಚಿಮ ಘಟ್ಟದಲ್ಲಿರುವಂತಹ ಅರಣ್ಯಗಳು ಯಾವ ವಿಧಕ್ಕೆ ಸೇರಿದೆ? ಮ್ಯಾಂಗ್ರೋವ್, ಎಲೆ ಉದುರುವ ಕಾಡುಗಳು, ನಿತ್ಯ ಹರಿದ್ವರ್ಣ ಕಾಡುಗಳು, ಸಾಲ್? ಯಾವುದು ಆನ್ಸರ್? ಓಕೆ, ಇಲ್ಲಿ ಆನ್ಸರ್ ಬಂದು ಎಲೆ ಉದುರುವ ಕಾಡುಗಳ ಗುಂಪಿಗೆ ಸೇರಿರುವಂತದ್ದು ನೋಡಿ. ಓಕೆನಾ? ಎಲೆ ಉದುರುವ ಕಾಡುಗಳು ಪಶ್ಚಿಮ ಘಟ್ಟದ ಅರಣ್ಯ ಈ ಒಂದು ಭಾಗದಲ್ಲಿ ಕಂಡು ಬರುತ್ತೆ ಅಂತ ಹೇಳಿ. ಆನೆ ಮುಡಿ ಇದು ಏನು? ಇದು ಆನೆ ಮುಡಿ ಅನ್ನುವಂಥದ್ದು ಏನು? ಕ್ವಶನ್ ಡ್ಯಾಶ್ ಮಾರ್ಕ್ ಕೊಟ್ಟಿದ್ದಾರೆ. ಕೇರಳದ ಒಂದು ಪ್ರದೇಶದ ಪಟ್ಟಣ ಪೂರ್ವ ಘಟ್ಟದಲ್ಲಿರುವಂತಹ ಅತಿ ಎತ್ತರದ ಶೃಂಗನ, ಅಥವಾ ದಕ್ಷಿಣ ಭಾರತದ ಅತಿ ಎತ್ತರದ ಶೃಂಗನ, ಅಥವಾ ಕೇರಳದ ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿಯ ಹೆಸರ? ಯಾವುದು ಇದರಲ್ಲಿ ಆನ್ಸರ್? ಓಕೆ,
ಇದರಲ್ಲಿ ಆನ್ಸರ್ ಬಂದು ನೋಡಿ, ದಕ್ಷಿಣ ಭಾರತದ ಅತಿ ಎತ್ತರದ ಶೃಂಗ ಯಾವುದು ಅಂದ್ರೆ ಆನೆಮುಡಿ ಅನ್ನುವಂಥದ್ದು. ಓಕೆನಾ, ಇಲ್ಲಿ ಒಂದು ಆಪ್ಷನ್ ಮಿಸ್ ಆಗಿದೆ, ಪರವಾಗಿಲ್ಲ. ನೆಕ್ಸ್ಟ್, ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಆಗುವ ಮಳೆಯನ್ನ ಏನಂತ ಕರೀತಾರೆ? ಯಾವ ಮಳೆ ಅಂತ ಕರೀತಾರೆ? ಪಶ್ಚಿಮ ಘಟ್ಟದಲ್ಲಿ ಪೂರ್ವ ಭಾಗದಲ್ಲಿ ಆಗುವಂತ ಮಳೆಗೆ ಪರ್ವತ ಜನಿತ ಮಳೆಯನ್ನ, ಅಥವಾ ಪರಿಸರಣ ಮಳೆನ, ಅಥವಾ ಸಾಮಾನ್ಯ ಮಳೆನ, ಆವರ್ತ ಮಳೆನ, ಯಾವ ಮಳೆ? ಸೊ ಇದನ್ನ ನಾವು ಏನಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ ಪರಿಸರಣ ಮಳೆ ಅಂತ ಹೇಳಿ ಕರಿತೇವೆ. ಪರಿಸರಣ ಮಳೆ ಅಂತ ಕರಿತೇವೆ. ಪಶ್ಚಿಮ ಘಟ್ಟದಲ್ಲಿ ಪೂರ್ವ ಭಾಗದಲ್ಲಿ ಆಗುವಂತ ಮಳೆಗೆ ನಾವು ಏನಂತೀವಿ? ಪರಿಸರಣ ಮಳೆ ಅಂತ ಹೇಳಿ ಕರಿತೇವೆ. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ತರಗತಿಯನ್ನ ಕೇಳಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತು ಇನ್ನ ಅನೇಕ ವಿಡಿಯೋಗಳನ್ನ ಮತ್ತು ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೇವೆ. ಶುಭವಾಗಲಿ.